ಇಂಗ್ಲೀಷಲ್ಲಿ ಕ್ವಶನ್ ಪೇಪರ್ 3 ಅನ್ನು ಇವತ್ತೇನು ಮಾಡ್ತಾ ಇದ್ದೀನಿ, ಪೋಸ್ಟನ್ನು ಮಾಡ್ತಾ ಇದ್ದೀವಿ ವಿತ್ ಕೀ ಆನ್ಸರ್ಸ್ಗಳನ್ನು. ಈ ಸೀರೀಸ್ ಇದೇ ಥರನಾಗಿರ್ತಕ್ಕಂಥ ಎಲ್ಲ ವಿಷಯಗಳಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮ್ನವ್ರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಏನು ನಿಮ್ಮ ಒಂದು ಮಾರ್ಚ್ ಮತ್ತು ಏಪ್ರಿಲ್ಗೆ ಏನೊಂದು ಪಬ್ಲಿಕ್ ಎಕ್ಸಾಮ್ ಆಗ್ತಾವಲ್ಲ ಅದಕ್ಕೆ ಬರ್ತಕ್ಕಂಥ ಕ್ವಶನ್ಸ್ಗಳನ್ನೇ ಇಲ್ಲಿ ಏನು ಮಾಡಿದ್ದಾರೆ, ಸೆಟ್ ಮಾಡಿದ್ದಾರೆ. ಸೊ ಪ್ರಾಕ್ಟೀಸ್ ಮಾಡಿ, ಖಂಡಿತವಾಗಿ ನಿಮಗೆ ಒಳ್ಳೆಯ ಅಂಕಗಳು ಸಿಗ್ತವೆ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಸೊ ನೋಡೋಣ ಇವತ್ತು ಇಂಗ್ಲೀಷ್ನಲ್ಲಿ ಯಾವೆಲ್ಲ ಕ್ವಶನ್ಸ್ಗಳಿದ್ದಾವೆ ಮತ್ತು ಅದಕ್ಕೆ ಕೀ ಆನ್ಸರ್ಸ್ ಏನು ಅಂತ. ಫಸ್ಟ್ ಗ್ರಾಮರ್ ಸೆಕ್ಷನ್ದಿಂದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ದಲ್ಲಿ ಇಲ್ಲಿ ಕ್ವಶನ್ ಟ್ಯಾಗ್ ಇತ್ತು, ಚಿಲ್ಡ್ರನ್ ಲೈಕ್ ಟು ಈಟ್ ಚಾಕೊಲೇಟ್ಸ್ ಅಂತ ಇದೆ. ಅದರಲ್ಲಿ ಕರೆಕ್ಟಾಗಿರ್ತಕ್ಕಂಥ ಆಪ್ಷನ್ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಡಿ, ಡೋಂಟ್ ದೇ ಅಂತಕ್ಕಂಥದ್ದು ರೈಟ್ ಆನ್ಸರ್. ಕ್ವಶನ್ ನಂಬರ್ 2 ಇಲ್ಲಿ ಎಸ್ ಈ ಕನ್ವರ್ಜೇಷನ್ ಇತ್ತು, ಇದಕ್ಕೆ ಈಫ್ ಕ್ಲಾಸ್ಗಳನ್ನು ಹಾಕಿ ಅಂತ ಕೇಳಿದ್ದಾರೆ. ಸೊ ಕರೆಕ್ಟಾಗಿರ್ತಕ್ಕಂಥ ಆನ್ಸರ್ ಬರ್ತಕ್ಕಂಥದ್ದು ಆಪ್ಷನ್ ಸಿ, ವಿಲ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಕ್ವಶನ್ ನಂಬರ್ 3 ಕರೆಕ್ಟ್ ಇನ್ಫಿನಿಟಿವ್ಗಳನ್ನು ಗುರುತಿಸ್ಲಿಕ್ಕೆ ಹೇಳಿದರು. ಅಲ್ಲಿ ಕರೆಕ್ಟ್ ಇನ್ಫಿನಿಟಿವ್ ಏನಿತ್ತಪ್ಪ ಅಂದರೆ ಆಪ್ಷನ್ ಡಿ, ಟು ಮೇಕ್ ಅಂತಕ್ಕಂಥದ್ದು ಇತ್ತು. ಟು ಮೇಕ್. ನೆಕ್ಸ್ಟ್ ಫೋರ್ತದಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ ಇತ್ತು, ಐ ಆಮ್ ಸಾರಿ, ಐ ಫಾರ್ಗಾಟ್ ಅಂತ ಇದೆ. ಸೊ ಸಾರಿ ಅಂದ್ರೇ ಗೊತ್ತಾಗ್ತದೆ, ಅಪೋಲೋಸಿಂಗ್ ಅಂತಕ್ಕಂಥದ್ದು ಬಿ ಆಯ್ಕೆ ಸರಿಯಾದ ಉತ್ತರ ಆಗ್ತದೆ. ಇನ್ನು ಫಿಫ್ತ್ದಲ್ಲಿ ಅಪ್ರೋಪ್ರಿಯೇಟಿವ್ ಟೆನ್ಸ್ ಫಾರ್ಮ್ಗಳನ್ನು ಹಾಕಬೇಕಾಗಿತ್ತು ಬಿ ಪ್ಲಸ್ ಪ್ರಾಕ್ಟೀಸ್ಗೆ. ಸೊ ಇದು ಉತ್ತರ ಏನಾಗ್ತದೆ ಅಂತಂದರೆ ಆರ್ ಪ್ರಾಕ್ಟೀಸಿಂಗ್ ಅಂತಕ್ಕಂಥದ್ದು ಆಗ್ತದೆ. ಮುಂದಿನ ಪ್ರಶ್ನೆ, ಅಪ್ರೋಪ್ರಿಯೇಟಿವ್ ಪ್ರಿಪೋಸಿಷನ್ಗಳನ್ನು ತುಂಬಬೇಕಾಗಿತ್ತು. ದ ಬ್ರದರ್ಸ್ ವೇರ್ ಆಲ್ವೇಸ್ ಫೈಟಿಂಗ್ ಡ್ಯಾಶ್ ದೆಮ್ಸೆಲ್ವ್ಸ್ ಅಂತ ಇದೆ, ಅಲ್ಲಿ ಉತ್ತರ ಅಮಾಂಗ್ ಅಂತಕ್ಕಂಥದ್ದು ಆಗಬೇಕು. ಮುಂದಿನ ಪ್ರಶ್ನೆ ಇತ್ತು, ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ಸುಟೇಬಲ್ ಲಿಂಕರ್ ಇತ್ತು. ಹಿ ಕೇಮ್ ಲೇಟ್ ಡ್ಯಾಶ್ ಹಿ ಮಿಸ್ಡ್ ದ ಬಸ್ ಅಂತ ಇದೆ. ಸೊ ಅಲ್ಲಿ ಉತ್ತರ ಏನಾಗಬೇಕಪ್ಪ ಅಂದರೆ ಬಿಕಾಸ್ ಅಂತಕ್ಕಂಥದ್ದು ತುಂಬಬೇಕಿತ್ತು. ಮುಂದಿನ ಪ್ರಶ್ನೆ, ಎಸ್ 8th ಗ್ರ್ಯಾಂಡ್ ಫಾದರ್ ಟೋಲ್ಡ್ ಅ ಡ್ಯಾಶ್ ಟೇಲ್ ಅಬೌಟ್ ಅ ಟೈಗರ್ ಹೂಸ್ ಟೇಲ್ ವಾಸ್ ಕಾಟ್ ಇನ್ ಅ ಟ್ರ್ಯಾಪ್ ಅಂತ ಇದೆ. ಸೊ ಅಪ್ರೋಪ್ರಿಯೇಟಿವ್ ವರ್ಡ್ಸ್ಗಳು ಯಾವಾಗಿತ್ತಂದರೆ ಫಸ್ಟಲ್ಲಿ TALE ಟೇಲ್, ಸೆಕೆಂಡಲ್ಲಿ TAIL ಟೇಲ್ ಅಂತಕ್ಕಂಥದ್ದು ತುಂಬಬೇಕಿತ್ತು. ನೆಕ್ಸ್ಟ್ 9th ಕೊಲಾಕೇಟಿವ್ ಇದೆ, ಸ್ಪೀಡಿಂಗ್ ಅಂತ ಇದೆ. ಸೊ ಸ್ಪೀಡಿಂಗ್ಗೆ ಏನಾಗ್ತದಪ್ಪ ಅಂದರೆ ಸ್ಪೀಡಿಂಗ್ ಟ್ರೈನ್ ಅಂತಕ್ಕಂಥದ್ದು ಆಗ್ತದೆ, ಸ್ಪೀಡಿಂಗ್ ಟ್ರೈನ್. ಗಿವ್ ಒನ್ ವರ್ಡ್ ಆನ್ಸರ್ ಇದೆ, ಒನ್ ಹೂ ಟ್ರಾವೆಲ್ಸ್ ಟು ವರ್ಕ್ ಪ್ಲೇಸ್ ಡೈಲಿ ಅಂತ ಇದೆ, ಅವ್ರಿಗೆ ಏನಂತ ಕರೀತಾರೆ, ಕಮ್ಯೂಟರ್ ಅಂತ ಕರೀತಾರೆ. ನೆಕ್ಸ್ಟ್ ಇರ್ತಕ್ಕಂಥದ್ದು ದ ಬಾಯ್ಸ್ ಫೌಂಡ್ ದ ಪಿಕ್ಚರ್ ಡ್ಯಾಶ್ ಇಂಟ್ರೆಸ್ಟ್ ಅಂತ ಇದೆ. ಕರೆಕ್ಟ್ ವರ್ಡ್ ಫಾರ್ಮ್ಗಳನ್ನು ಹಾಕಬೇಕಾಗಿತ್ತು. ಅಲ್ಲಿ 12ರಲ್ಲಿ ಇಂಟ್ರೆಸ್ಟಿಂಗ್ ಅಂತಕ್ಕಂಥದ್ದು ಆಗ್ತದೆ, ಇದು ಇಂಟ್ರೆಸ್ಟಿಂಗ್ ಆಗ್ತದೆ. ಇಲ್ಲಿ 1 ಸಿಲೆಬಲ್ ವರ್ಡನ್ನು ಕೇಳಿದ್ರಲ್ಲ, ಸೊ 1 ಸಿಲೆಬಲ್ ಸ್ಕೇಲಲ್ಲಿ ಕೇಳಿದ್ರೆ ಲರ್ಚ್ಡ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದೆ. 1 ಸಿಲೆಬಲ್ ವರ್ಡ್ ಲರ್ಚ್ಡ್, ಇಂಟ್ರೆಸ್ಟಿಂಗ್ ಅಂತಕ್ಕಂಥದ್ದು ಇತ್ತು. ಎಸ್ ಮುಂದಿಂದಿತ್ತು, ರೋಹನ ಮೆಟ್ ಹೀಸ್ ಫ್ರೆಂಡ್ ಎಟ್ ದ ಏರ್ಪೋರ್ಟ್ ಅಂತ ಇದೆ. ಫ್ರೇಮ್ ಕ್ವಶನ್ ಮಾಡಬೇಕಾಗಿತ್ತು, ಅದು ಉತ್ತರ ವೇರ್ ಡಿಡ್ ರೋಹನ ಮೀಟ್ ಹೀಸ್ ಫ್ರೆಂಡ್ ಅಂತಕ್ಕಂಥದ್ದು ಆಗಬೇಕು. ನೆಕ್ಸ್ಟ್ ಅಂಡರ್ಲೈನ್ ಸೆಂಟೆನ್ಸ್ಗೆ ಪ್ಯಾಸಿವ್ ವಾಯ್ಸ್ ಮಾಡಬೇಕಾಗಿತ್ತು. ದ ಮಿನಿಸ್ಟರ್ ವಾಸ್ ಅಡ್ರೆಸ್ಸಿಂಗ್ ಅ ಗ್ರೂಪ್ ಆಫ್ ಫಾರ್ಮರ್ಸ್ ಅಂತದ. ಆನ್ಸರ್ ಏನಾಗ್ತದಪ್ಪ ಅಂದರೆ ಅ ಗ್ರೂಪ್ ಆಫ್ ಫಾರ್ಮರ್ಸ್ ವಾಸ್ ಬೀಯಿಂಗ್ ಅಡ್ರೆಸ್ಡ್ ಬೈ ದ ಮಿನಿಸ್ಟರ್ ಅಂತಕ್ಕಂಥದ್ದು ಆಗಬೇಕು. ನೆಕ್ಸ್ಟ್ ಈ ಸೆಂಟೆನ್ಸನ್ನು ಕಂಪೇರಿಟಿವ್ ಡಿಗ್ರಿಗೆ ಕನ್ವರ್ಟ್ ಮಾಡಿರಿ. ನೋ ಅದರ್ ಆ್ಯಂಟ್ ಈಸ್ ಆ್ಯಸ್ ಟ್ರಬಲ್ಸಮ್ ಆ್ಯಸ್ ದ ಬ್ಲ್ಯಾಕ್ ಆ್ಯಂಟ್ ಅಂತ ಇದೆ. ಸೊ ಅದರ ಆನ್ಸರ್ ಏನಾಗ್ತದಪ್ಪ ಅಂದರೆ ದ ಬ್ಲ್ಯಾಕ್ ಆ್ಯಂಟ್ ಈಸ್ ಮೋರ್ ಟ್ರಬಲ್ಸಮ್ ದ್ಯಾನ್ ಎನಿ ಅದರ್ ಆ್ಯಂಟ್ ಅಂತಕ್ಕಂಥದ್ದು ಆಗಬೇಕು. ಇನ್ನು ಮುಂದಿನ ಪ್ರಶ್ನೆ ಇದೆ, ಯೂಸ್ ದ ವರ್ಡ್ ಕೋಚ್, ಅದನ್ನು ವರ್ಬ್ ಫಾರ್ಮಲ್ಲಿ ಯೂಸ್ ಮಾಡಬೇಕಾಗಿತ್ತು. ವಿ ಶುಡ್ ಕೋಚ್ ಚಿಲ್ಡ್ರನ್ ಟು ಎಕ್ಸೆಲ್ ಇನ್ ದರ್ ಫೀಲ್ಡ್ ಆಫ್ ದೇರ್ ಚಾಯ್ಸ್ ಅಂತಕ್ಕಂಥದ್ದು ಆಗ್ತದೆ. ಇನ್ನು ಎಡಿಟಿಂಗ್ದಲ್ಲಿ ಏನಿದೆ ಕೇಳಿದ್ದಾರೆ, ಸೊ ಅಲ್ಲಿ ವರ್ಬ್ ಫಾರ್ಮ್ಗಳನ್ನು ಕರೆಕ್ಟ್ ಮಾಡಲಿಕ್ಕೆ ಹೇಳಿದ್ದಾರೆ, ಕಂಜಂಕ್ಷನ್ಸ್ಗಳನ್ನು ಕರೆಕ್ಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಸೊ ನೀವುಗಳು ಕೂಡ ಇದೇ ಥರನಾಗಿ ಕರೆಕ್ಟಾಗಿ ಅದನ್ನು ಏನು ಮಾಡಬೇಕಪ್ಪ ಅಂದರೆ ಮಾಡಿ ಅದಕ್ಕೆ ಅಂಡರ್ಲೈನ್ಸ್ಗಳನ್ನು ಹಾಕಬೇಕು. ಅಂದರೆ ಎಡಿಟಿಂಗಲ್ಲಿ ಏನಾಗ್ತದೆ, ಸಫಿಸಿಯೆಂಟ್ ಆನ್ಸರ್ ಸಿಗ್ತದೆ. ಇನ್ನು 18th ಕ್ವಶನ್ ಇತ್ತು, ಹೌ ಡಿಡ್ ಗಾಂಧೀಜಿ ಡಿಫರ್ ಫ್ರಮ್ ಅಂಬೇಡ್ಕರ ಇನ್ ಹೀಸ್ ಫೈಟ್ ಅಗೇನಿಸ್ಟ್ ಕಾಸ್ಟ್ ಡಿಸ್ಕ್ರಿಮಿನೇಷನ್ ಅಂತ ಕೇಳಿದ್ದಾರೆ. ಇದು ಆನ್ಸರ್ ತೋರಿಸ್ತಾ ಇದ್ದೀನಿ, ಸೊ ತಾವುಗಳು ನೋಡ್ಕೊಡ್ರಿ. ಆಲ್ರೆಡಿ ನಿಮ್ಮ ಕಡೆಯೂ ಕೂಡ ನೀವು ಓದಿರ್ಬೋದು, ಇಲ್ಲಾಂದರೆ ಪಾಸ್ ಮಾಡಿ ಬರ್ಕೊಡ್ರಿ. ಮುಂದಿನ ಕ್ವಶನ್ ಇತ್ತು, ವಾಟ್ ಡಿಡ್ 3 ಸೂಪರ್ ಪವರ್ ನೇಷನ್ಸ್ ವಾಂಟ್ ಟು ಕಮ್ ಟು ಆ್ಯನ್ ಅಗ್ರಿಮೆಂಟ್ ಆನ್ ಅಂತ ಇದೆ. ಸೊ ಇದಿತ್ತು 19th ಕ್ವಶನಲ್ಲಿ ಇರ್ತಕ್ಕಂಥದ್ದು ಆನ್ಸರ್ಸ್. ನೆಕ್ಸ್ಟ್ ಮೂವ್ ಟು 20 ಕ್ವಶನ್ಸ್. ವೈ ಡಸ್ ದ ಪೋಯೆಟ್ ಫೀಲ್ ದ್ಯಾಟ್ ಹಿ ಈಸ್ ಆ್ಯನ್ ಸಾಲಿಟರಿ ಕಾನ್ಫಿನ್ಮೆಂಟ್ ಅಂತ ಕೇಳಿದ್ದಾರೆ. ಸೊ 20 ಕ್ವಶನ್ ಆನ್ಸರ್ ಏನಾಗಿತ್ತಪ್ಪ ಅಂದರೆ ಇದು ಇತ್ತು. ನೆಕ್ಸ್ಟ್ 21ನಲ್ಲಿ ಹೌ ಡಿಡ್ ವಿ ನೋ ದ್ಯಾಟ್ ಅವತಾರ ನಾರಾಯಣ್ ಅಕ್ಸೆಪ್ಟೆಡ್ ದ್ಯಾಟ್ ಸತೀಶಾಸ್ ಡೆಸ್ಟಿನಿ ಲೇ ಇನ್ ಪೇಂಟಿಂಗ್ ಅಂತ ಕೇಳಿದ್ದಾರೆ. ಸೊ ಸರಿಯಾದ ಉತ್ತರ ಇತ್ತು 21st ಆನ್ಸರ್ದಲ್ಲಿ ಇರ್ತಕ್ಕಂಥದ್ದು.
ಪಾಸ್ ಮಾಡಿ ಅವುಗಳನ್ನು ಆನ್ಸರ್ಸ್ಗಳನ್ನು ತಾವೇನು ಮಾಡಬೇಕಪ್ಪ ಅಂತಂದರೆ ಬರ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಇನ್ನು ಮುಂದಿನ ಪ್ರಶ್ನೆ ಇತ್ತು, ಗಿವ್ 2 ಇನ್ಸ್ಟನ್ಸ್ ಟು ಶೂ ದ್ಯಾಟ್ ಬಾಲೇಶ್ವರ ಹ್ಯಾಡ್ ಅ ಗುಡ್ ಮೆಮೊರಿ ಅಂತ ಕೇಳಿದ್ದಾರೆ. ಸೊ 22ಗೆ ಆನ್ಸರ್ಸ್ ಇಲ್ಲಿತ್ತು. ಸೊ ಬಾಲೇಶ್ವರ ಬಗ್ಗೆ ಇರ್ತಕ್ಕಂಥ ಗುಡ್ ಮೆಮೊರಿಯನ್ನು ಪ್ರೂವ್ ಮಾಡ್ತಕ್ಕಂಥ ಪಾಯಿಂಟ್ಸ್ಗಳು. ಇನ್ನು 23ದಲ್ಲಿ ವೈ ವೇರ್ ದ ಪೊಲೀಸ್ ಕಮ್ಮಿಂಗ್ ಟು ರೇಡ್ ಮೋಹನ್ಸ್ ಹೌಸ್ ಅಂತ ಕೇಳಿದ್ದಾರೆ. ಸೊ ಇದು 23ದಲ್ಲಿರ್ತಕ್ಕಂಥ ಆನ್ಸರ್ಸ್. ಸೊ ಪೊಲೀಸರು ಮೋಹನ್ ಹೌಸ್ಗೆ ಏಕೆ ರೇಡ್ ಮಾಡ್ತಾರೆ ಅಂತ ಕೇಳಿದ್ದಾರೆ. ಅದರಲ್ಲಿ ಅವ್ರ ಕ್ವಶನ್ ಇತ್ತು, ಹೌ ಡಿಡ್ ಡಿಕ್ಕಿ ಡೋಲ್ಮಾ ಫೀಲ್ ಆಫ್ಟರ್ ಕ್ಲೈಂಬಿಂಗ್ ಮೌಂಟ್ ಎವರೆಸ್ಟ್ ಅಂತ ಕೇಳಿದ್ದಾರೆ. ಸೊ ಡಿಕ್ಕಿ ಡೋಲ್ಮಾ ಬಗ್ಗೆ ಇರ್ತಕ್ಕಂಥ ಆನ್ಸರ್ ಅದು ಇತ್ತು. ನೆಕ್ಸ್ಟ್ ಕ್ವಶನ್ ಇತ್ತು, ಹನಿಫಾ ವಾಸ್ ಅ ಟ್ಯಾಲೆಂಟೆಡ್ ಯಂಗ್ ಮ್ಯಾನ್ ಜಸ್ಟಿಫೈ ಅಂತ ಕೇಳಿದ್ದಾರೆ. ಸೊ ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು, ಹನೀಫನ ಬಗ್ಗೆ ಇರ್ತಕ್ಕಂಥ ಇದು ಆನ್ಸರ್ ಇತ್ತು. ಇನ್ನು ಮುಂದಿನ ಕ್ವಶನ್ ಇದೆ ವಿದ್ಯಾರ್ಥಿಗಳ 24ರಲ್ಲಿ ಚಾಯ್ಸ್ ಕ್ವಶನ್ ಇತ್ತು. ಆ ಕ್ವಶನ್ ನೋಡೋದಾದರೆ, ವಾಟ್ ವೇರ್ ದ ಕ್ವಾಲಿಟೀಸ್ ಆಫ್ ವಾಂಗೀಜಾ ಅಂತ ಕೇಳಿದ್ದಾರೆ. ಸೊ ವಾಂಗೀಜಾನ್ ಕ್ವಾಲಿಟಿಗಳು ಏನೆಲ್ಲ ಇತ್ತು ಅನ್ನೋದನ್ನಿತ್ತಲ್ಲಿ. ಸೊ ಅದು ಆನ್ಸರನ್ನು ಪ್ರೂವ್ ಮಾಡ್ತಕ್ಕಂಥ ಕ್ವಶನ್ಸ್ ಇಲ್ಲಿ ಇತ್ತು. ವಾಂಗೀಜಾ ಹ್ಯಾಡ್ ಅ ನಂಬರ್ ಆಫ್ ಗುಡ್ ಕ್ವಾಲಿಟೀಸ್, ಆತನಲ್ಲಿರ್ತಕ್ಕಂಥ ಗುಡ್ ಕ್ವಾಲಿಟೀಸ್ಗಳನ್ನು ಬರೀಬೇಕಿತ್ತು. ಇನ್ನು 3 ಮಾರ್ಕ್ ಕ್ವಶನ್ನಲ್ಲಿ ಹೌ ಡಿಡ್ ಸ್ವಾಮಿ ಬಿಕಮ್ ಅ ಹೀರೋ ಅಂತ ಕೇಳಿದ್ದಾರೆ. ಸೊ ಅದರಲ್ಲಿರ್ತಕ್ಕಂಥ ಆನ್ಸರ್ಸು ಇದಿತ್ತು. ಸ್ವಾಮಿ ಯಾವ ಥರನಾಗಿ ಹೀರೋ ಆದ ಅಂತಕ್ಕಂಥದ್ದು ಇಸ್ ವೆರಿ ಇಂಪಾರ್ಟೆಂಟ್ ಆದ ಕ್ವಶನ್ಸ್ಗಳು ಬರ್ತಕ್ಕಂಥ ಚಾನ್ಸಸ್ ತುಂಬಾ ಅದ. ಹೌ ಡಸ್ ದ ಲ್ಯಾಂಡ್ ಶೋ ಇಟ್ ಪೇಷನ್ಸ್ ಟುವರ್ಡ್ಸ್ ಮ್ಯಾನ್ ಅಂತ ಕೇಳಿದ್ದಾರೆ. ಆ ಆನ್ಸರ್ಸ್ ಐ ಆಮ್ ದ ಲ್ಯಾಂಡ್ ಅಂತಕ್ಕಂಥದ್ದು ಇತ್ತು. ಐ ಆಮ್ ದ ಲ್ಯಾಂಡ್ದಿಂದ ಕ್ವಶನ್ಸ್ ಮ್ಯಾಕ್ಸಿಮಮ್ 3 ಮಾರ್ಕಿಗೆ ಬಂದೇ ಬರ್ತದೆ. ಎಕ್ಸ್ಟ್ರಾಕ್ಟ್ಸ್ ನೋಡ್ರಿ, ಐ ಡಿಡ್ ನಾಟ್ ಸೆಲ್ ದಮ್ ದ ಟ್ರೀಸ್ ಇನ್ ದ ಆರ್ಚರ್ಡ್ ಅಂತ ಇದೆ. ಸೊ ಆ ಒಂದು ಎಕ್ಸ್ಟ್ರಾಕ್ಟ್ಗೆ ಇರ್ತಕ್ಕಂಥ ಆನ್ಸರ್ ಇದೆ 27ನಲ್ಲಿ. ನೆಕ್ಸ್ಟ್, ವಿ ಹ್ಯಾವ್ ಆಲ್ವೇಸ್ ಡನ್ ಥಿಂಗ್ಸ್ ಟುಗೆದರ್ ಅಂತ 28ಅಲ್ಲಿತ್ತು. ಸೊ ಇದು 28 ಆರ್ಸಿದ ಒಂದು ಉತ್ತರ ಇದೆ. ನೆಕ್ಸ್ಟ್, ದೇರ್ ಆರ್ ಲಿಮಿಟ್ಸ್ ಟು ಪೇಷನ್ಸ್ ಏರ್ ಸರ್ ಅಂತ ಇದೆ. ಸೊ ಅದ್ರದ್ದು ಆನ್ಸರ್ ಇತ್ತು. ಲಾಸ್ಟ್ ಎಕ್ಸ್ಟ್ರಾಕ್ಟ್ಸ್ ಇತ್ತು, ಅದೇನಪ್ಪ ಅಂದ್ರೆ ದೆನ್ ವಿ ಕಿಸ್ಡ್ ದ ಲಿಟಲ್ ಮ್ಯಾಡನ್ ಅಂತ ಇದೆ. ಸೊ ಅದರ ಆನ್ಸರ್ಸ್ ಇದಿತ್ತು. ಸೊ ಖಂಡಿತವಾಗಿ ಇಂಪಾರ್ಟೆಂಟ್ ಆರ್ಸಿಗಳಿದ್ದಾವೆ, ಒಂದು ಸರಿ ನೋಡ್ಕೊಡ್ರಿ ಅಂತ ಹೇಳ್ತಾ. ಸೊ ನೋಡುವ ನೆಕ್ಸ್ಟ್ ಪ್ರೊಫೈಲ್ಗಳನ್ನು ಬರಿಬೇಕಾಗಿತ್ತು. ಈ ಡಾಟಾಗೆ ಪ್ರೊಫೈಲ್ ಬರೆದಾಗ ಅದರ ಆನ್ಸರ್ಸ್ ಏನಾಗ್ತದಪ್ಪ ಅಂದರೆ ಇದಿತ್ತು 31ಅಲ್ಲಿರ್ತಕ್ಕಂಥ ಆನ್ಸರ್. ನೆಕ್ಸ್ಟ್, ಈ ಕ್ಲೂಗಳನ್ನು ಬಳಸ್ಕೊಂಡು ಒಂದು ಸ್ಟೋರಿಗಳನ್ನು ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಹೇಳಿದರು 32ದಲ್ಲಿ. ಸೊ ಇದಿತ್ತು 32ದಲ್ಲಿರ್ತಕ್ಕಂಥ ಸ್ಟೋರಿ. ಲಾಸ್ಟಿಗೆ ಈ ಥರ ಮಾರಲ್ಗಳನ್ನು ಸಹಿತ ತಾವೇನು ಮಾಡಬೇಕು, ಬರಿಬೇಕು. ಇನ್ನು ಪಿಕ್ಚರ್ ಸ್ಟಡಿ ಇತ್ತು. ಈ ಪಿಕ್ಚರ್ಗಳನ್ನು ನೋಡಿ ತಾವುಗಳು ಪ್ಯಾರಾಗ್ರಾಫನ್ನು ಬರಲಿಕ್ಕೆ ಹೇಳಿದರು. ಸೊ ಅದರ ಆನ್ಸರ್ ಬಂದುಬಿಟ್ಟು 33ದಲ್ಲಿರ್ತಕ್ಕಂಥದ್ದು ಆ ಪಿಕ್ಚರ್ಗೆ ಇರ್ತಕ್ಕಂಥ ಆನ್ಸರ್. ಎಸ್ ಪೋಯಮ್ಗಳಿದ್ದಾವೆ. ದ ಥ್ರಾನ್ಡ್ ಮೊನಾರ್ಚ್ಡ್ ದ ಫಿಯರ್ ದ ಕಿಂಗ್ಸ್ವರೆಗೆ, ಇವು ಟಾಕ್ ಆಫ್ ದಿನ್ ದ ಡೇ ಆರ್ ನೈಟ್ವರೆಗೆ. ಸೊ 2 ಪೋಯಮ್ಗಳಿದ್ದಾವೆ. ತಮಗೆ ಯಾವ್ದು ಬರ್ತದೆ ಅದನ್ನು ಬರೆದ್ರೆ ಖಂಡಿತವಾಗಿ 4 ಮಾರ್ಕ್ಗಳನ್ನು ಕೊಡ್ತಾರೆ. ಇನ್ನು 100 ಪ್ಯಾಸೇಜಲ್ಲಿ ಸ್ವಾಮಿ ವಿವೇಕಾನಂದ ಬಗ್ಗೆ ಒಂದು ಪ್ಯಾಸೇಜ್ ಇತ್ತು. ಕೆಳಗಡೆ 4 ಕ್ವಶನ್ಸ್ ಇದ್ದಾವೆ. ಆ 4 ಕ್ವಶನ್ಸ್ಗಳಿಗೆ ಆನ್ಸರ್ಸ್ಗಳನ್ನು ಬರೀಬೇಕಾಗಿತ್ತು. ಸೊ ಅವು ಆನ್ಸರ್ಸು ಈ ಥರ ಇತ್ತು. ಈ 1 ಮಾರ್ಕ್ ಇದ್ದಾವೆ, ಬಟ್ 1 ಮಾರ್ಕ್ ಕೊಡೋದಿಲ್ಲ, 2 ಮಾರ್ಕ್ದಲ್ಲಿ ನಿಮಗೆ ಅವಾರ್ಡ್ ಮಾಡ್ತಾರೆ. ಇನ್ನು ಇಲ್ಲಿ ಗ್ರ್ಯಾಂಡ್ ಮದರ್ ಬಗ್ಗೆ ಒಂದು ಕ್ವಶನ್ ಕೇಳಿದ್ದಾರೆ, ಝಾಜ್ದಿಂದ ಕೇಳಿದ್ದಾರೆ, ದ ಸಾಂಗ್ ಆಫ್ ಇಂಡಿಯಾದಿಂದ ಇದ್ದಾವೆ. ಸೊ ಕ್ವಶನ್ಸ್ಗಳನ್ನು ನೋಡಿರಿ, ಆನ್ಸರ್ಸ್ಗಳನ್ನು ನಾನು ನಿಮಗೆ ತೋರಿಸ್ತೀನಿ. ಇದು ಗ್ರ್ಯಾಂಡ್ ಮಾ ಬಗ್ಗೆ ಇರ್ತಕ್ಕಂಥ ಕ್ವಶನ್ ಇತ್ತು. ನೆಕ್ಸ್ಟ್ ಇದು ಝಾಜ್ ಬಗ್ಗೆ ಇರ್ತಕ್ಕಂಥ ಕ್ವಶನ್ ಇತ್ತು. ನೆಕ್ಸ್ಟ್ ದ ಸಾಂಗ್ ಆಫ್ ಇಂಡಿಯಾ ಬಗ್ಗೆ ಇರ್ತಕ್ಕಂಥ ಕ್ವಶನ್ ಇತ್ತು. ಆಲ್ರೆಡಿ ನೀವು ಸಮರಿಗಳನ್ನು ಬಹೆಟ್ ಹಾಕಿರ್ಬೋದು, ಬಟ್ ಆದರೂ ಕೂಡ ಇನ್ನೊಂದು ಸರಿ ತಾವೇನು ಮಾಡಬೇಕಪ್ಪ ಅಂದರೆ ಇವುಗಳನ್ನು ಹೆಚ್ಚು ಒತ್ತು ಕೊಡಬೇಕು. ಸ್ವಲ್ಪ ಲಾಸ್ಟ್ ಟೈಮ್ ಪ್ರಿಪ್ರೇಷನ್ನೇ ನೋಡ್ಕೊಡ್ರಿ. ಎಸ್ಎಗಳಲ್ಲಿ ನಾಯ್ಸ್ ಪೊಲ್ಯೂಷನ್ ಇದೆ, ಕಂಪ್ಯೂಟರ್ ಇದೆ, ಆಮೇಲೆ ಸರ್ವಿಸ್ ಟು ಮ್ಯಾನ್ ಈಸ್ ಸರ್ವಿಸ್ ಟು ಗಾಡ್ ಅಂತ ಇದೆ. ಸೊ ಅದರಲ್ಲಿ ನಾಯ್ಸ್ ಪೊಲ್ಯೂಷನ್ನ ತೋರಿಸ್ತಕ್ಕಂಥ ಒಂದು ಎಸ್ಎ ಇತ್ತಿಲ್ಲಿ. ನೆಕ್ಸ್ಟ್ ಇರ್ತಕ್ಕಂಥದ್ದು ಕಂಪ್ಯೂಟರ್ ಅದ. ಆಮೇಲೆ ಲಾಸ್ಟ್ದಲ್ಲಿ ಇರ್ತಕ್ಕಂಥದ್ದು ಸರ್ವಿಸ್ ಟು ಮ್ಯಾನ್ ಈಸ್ ಸರ್ವಿಸ್ ಟು ಗಾಡ್ ಅಂತ ಇದೆ. ಸೊ ಇದ್ರದ್ದು ಇರ್ತಕ್ಕಂಥದ್ದು ಎಸ್ಎ ಇತ್ತು. ಇನ್ನು ಲಾಸ್ಟ್ ಲೆಟರ್ ರೈಟಿಂಗ್ಗಳಲ್ಲಿ ಸೊ 2 ಲೆಟರ್ಗಳಿದ್ದಾವೆ. ಸೊ 2 ಲೆಟರ್ಗಳನ್ನು ನೋಡ್ಕೊಡ್ರಿ, ಅದಕ್ಕಿರ್ತಕ್ಕಂಥ ಕ್ವಶನ್ಸ್ಗಳು ಇದಿತ್ತು. ಓಕೆ, ಸೊ ಇಷ್ಟು ಈ ವಿಡಿಯೋಗಳಲ್ಲಿ ನಾನು ನಿಮಗೆ ಏನು ಮಾಡಿದ್ದೀನಿ ಕೊಟ್ಟಿದ್ದೀನಿ. ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್